ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಗರದ ನಯನ ಸಭಾಂಗಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಸಾಧನೆಗೈದ ಸಾಧಕಿಯರಿಗೆ, ಸಮಾಜ ಸೇವಕರಿಗೆ ಗೌರವಪೂರ್ವಕ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಮುಖಂಡರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಯಂತಿ ಸೇವಾ ಫೌಂಡೇಶನ್ ಟ್ರಸ್ಟಿನ ಪದಾಧಿಕಾರಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ರಾಜ್ಯಾಧ್ಯಕ್ಷರಾದ ಬಿ.ಆರ್. ಮುನಿನಾರಾಯಣ್, ಮುಖಂಡರುಗಳಾದ ಕನ್ನಳ್ಳಿ ಕೃಷ್ಣಪ್ಪ, ಆನಂದ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವಾರು ಮಂದಿಯನ್ನು ಸನ್ಮಾನಿಸಲಾಯಿತು. ಮೃತ್ಯೋರ್ನಾ ಅಮೃತಂಗಮಯಾ ಮೃತ್ಯೋರ್ನಾ ಅಮೃತಂಗಮಯಾ ಓಂ ಶಾಂತಿ 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 दोभ्रयुक्तां चतुर्भिः स्फटिकमयिमक्षमाला गीतांजलि ಸ್ಫೂರ್ತಿ ಆಗೇ ಆಗುತ್ತೆ. ಯಾಕಂದ್ರೆ ಮುಂದೆ ದೊಡ್ಡವರು ಕೂತಿ ಮತ್ತೆ ಮಹಿಳೆಯರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲರಾದರೆ ಎಲ್ಲ ಕ್ಷೇತ್ರಗಳು ಅವರನ್ನ ಕೈ ಬೀಸಿ ಕರೆಯುತ್ತೆ. ಅವರ ಪಾದಾರ್ಪಣೆ ಕೂಡ ಎಲ್ಲ ರಂಗಗಳಲ್ಲಿ ಆಗುತ್ತೆ. ಈ ಒಂದು ಯುಗ ಏನಿದೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಒಂದು ಯುಗ. ಅಷ್ಟೊಂದು ಫಾಸ್ಟ್ ಆಗಿ ನಡೀತಾ ಇರುವಂತಹ ಈ ಯುಗದಲ್ಲಿ ಮಹಿಳೆಯರು ಕೂಡ ಇತ್ತೀಚೆಗೆ ನಾವು ನೋಡಿದ್ರೆ ಬಹಳಷ್ಟು ಹೆಣ್ಣು ಮಕ್ಕಳು ತುಂಬಾ ವಿದ್ಯಾವಂತರಾಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಇದು ಸರ್ಕಾರ ಏನು ಯೋಜನೆಗಳನ್ನ ಹಮ್ಮಿಕೊಂಡಿದೆ, ಮಹಿಳೆಯರಿಗೆ ಪ್ರಥಮ ಒಂದು ಆದ್ಯತೆಯನ್ನ ಸರ್ಕಾರ ನೀಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತ ಅವಿರತವಾಗಿ ಶ್ರಮಿಸ್ತಾ ಇರುವಂತಹ ಫಲಶ್ರುತಿ ಅಂತ ನಾವಾದರೂ ನೆನೆಸ್ಕೋಬೇಕಾಗುತ್ತೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ನಾಣ್ಣುಡಿ ಇದೆ, ಯಾವ ದೇಶ ಸಮಾಜದ ಅರ್ಧದಷ್ಟು ಇರುವಂತಹ ಮಹಿಳೆಯರನ್ನ ಮುಂದಿನ ಒಂದು ಸ್ತರದಲ್ಲಿ ತರುತ್ತೋ ಆ ದೇಶ ಅಭ್ಯುದಯದ ಪ್ರಗತಿ ಪಥದತ್ತ ಸಾಗುತ್ತೆ ಅಂತ ಹೇಳಿ. ಮಹಿಳೆಯರಿಗೆ ಇವತ್ತೇನಾದರೂ ಸಮಾನತೆ ಅನ್ನುವಂಥದ್ದು ಲಭ್ಯ ಆಗಿದೆ ಅಂತಂದರೆ ಈ ಒಂದು ಕೊಡುಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಎಲ್ಲ ಮಹಿಳೆಯರಿಗೆ ಗೌರವ ಸಿಕ್ಕಿದೆ. ಅದಕ್ಕೆ ಅಂತಹ ಪಿತಾಮಹರನ್ನ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಸ್ಮರಿಸಲೇಬೇಕು. ಓಂ
ಕೂಬದಲ್ಲ ಕಿರಿಕಿರಿಗಳಲ್ಲಿ ಮಾರುವುದಲ್ಲ ದಾಯದಿ ಕಟ್ಟಿಲ್ಲ ಮಾರುಗ ಕೂಬದಲ್ಲ ಕಿರಿಕಿರಿಗಳಲ್ಲಿ ಮಾರುವುದಲ್ಲ ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಮಾನವುದು ಬೇಡಿದ ಶೌರ್ಯ ಸೋವಗಿನ ಹೂಬೇಗೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂಬೇಗೆ ಪರಿಮಳದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಿದ್ರೆ ನಿಜವಾಗ್ಲೂ ನಮ್ಮ ದೇಶ ಇನ್ನ ಎತ್ತರಕ್ಕೆ ಬೆಳೀತಾ ಇತ್ತು. ಇಡೀ ಪ್ರಪಂಚದಲ್ಲಿ ಏನಾದರೂ ಒಂದು ದೇಶ ಅಂತಿದ್ರೆ ಅದು ಭಾರತ ದೇಶ ಅನ್ನೋದನ್ನ ಎತ್ತಿ ತೋರಿಸ್ತಾ ಇತ್ತು. ಮಹಿಳೆಯರಿಗೆ ಪ್ರಥಮ ಬಾರಿಗೆ ಈ ಪ್ರಪಂಚದಲ್ಲಿ ಮತದಾನದ ಹಕ್ಕು ಕೊಟ್ಟಂತಹ ನಮ್ಮ ದೇಶದಲ್ಲಿ ಏನು ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಈಗ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಕೆಲವು ಜನ ಹೊರಟಿದ್ದಾರೆ. ಆದರೆ ಆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಟ್ಟಂತಹ ಹಕ್ಕುಗಳನ್ನ ಕೇವಲ 30% ಮಾತ್ರ ಇವತ್ತು ದಿವಸ ಚಾಲನೆ ತಂದಿದ್ದಾರೆ. ಇನ್ನ 70% ಪುಸ್ತಕದಲ್ಲೇ ಇದೆ. ಹೆಣ್ಣು ಕಲಿತಾಗ ಒಂದು ಶಾಲೆ ತೆರೀತದೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಪುರುಷ ಸಮಾಜ ಆ ಹೆಣ್ಣು ಮಕ್ಕಳನ್ನ ಇನ್ನೂ ಮನೆಯಲ್ಲೇ ಕೂಡಾಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚಿನ ರೀತಿ ವಿದ್ಯಾವಂತರಾಗಿ ತಿಳುವಳಿಕೆ ಹೊತ್ಕೊಂಡ್ರೆ ಈ ದೇಶದಲ್ಲಿ ಏನ್ ಇವಾಗ ಅನಿಷ್ಟ ಪದ್ಧತಿಗೆ ಬಂದ್ಬಿಟ್ಟಿದೆ ಈ ರಾಜಕೀಯ ಅನ್ನೋದು ಹೊಲಸು, ಅದನ್ನ ಸರಿ ಮಾಡೋ ಶಕ್ತಿ ಹೆಣ್ಣು ಮಕ್ಕಳಿಗೆ ಮಾತ್ರ ಇರೋದು. ಯಾಕೆಂದ್ರೆ ಗಂಡು ಮಕ್ಕಳು ಜೂಜ್ಕೋರರಾಗ್ಬಿಟ್ಟಿದ್ದಾರೆ, ಸಾರಾಯಿಕೋರರಾಗ್ಬಿಟ್ಟಿದ್ದಾರೆ, ದರೋಡೆಕೋರರು ಆಗ್ಬಿಟ್ಟಿದ್ದಾರೆ. ಎಲ್ಲಾ ಇದರಲ್ಲೂ ಗಂಡಸರು ಇವತ್ತು ದಿವಸ ವಿಶ್ವಾಸನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಒಂದು ಮನೆ ಸುಂದರವಾಗಿ ಸುಸೂತ್ರವಾಗಿ ಇರಬೇಕಾದ್ರೆ ಅದು ಹೆಣ್ಣು ಕಾರಣ. ಅದೇ ರೀತಿ ನಮ್ಮ ದೇಶ ಒಳ್ಳೆ ದೇಶ ಮತ್ತೆ ಆ ವೇದಿಕೆಗೆ ಬರಬೇಕಾದ್ರೆ ಹೆಣ್ಣು ಮಕ್ಕಳು ಬುದ್ಧಿವಂತರಾಗಬೇಕು. ಆ ಶಕ್ತಿನ ನೀವು ಚಲಾಯಿಸಬೇಕು. ಆ ಶಕ್ತಿನ ನೀವು ಚಲಾಯಿಸಿದಾಗ ಮಾತ್ರ ನಾವೆಲ್ಲಿ ಒಂದು ದಿವಸ ವಿಶ್ವ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಅರ್ಥ. ಈ ಮೊನ್ನೆ ತಾನೇ ನಮ್ಮ ತಾಯಿಯವರು ತೀರ್ಕೊಂಡು ಸುಮಾರು 86 ವರ್ಷ ನಮ್ಮ ತಾಯಿಗೆ ಕೊಡಬಾರದು ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿ ಈ ಸಮಾಜದ ಮುಂದೆ ನಮ್ಮನ್ನು ನಿಲ್ಲಿಸಿದ್ದಾರೆ. ಆ ತಾಯಿ ಕೊಟ್ಟಂತಹ ಶಕ್ತಿ, ಆ ತಾಯಿ ಕೊಟ್ಟಂತಹ ವಿದ್ಯೆ, ಆ ತಾಯಿ ಕೊಟ್ಟಂತಹ ಬುದ್ಧಿವಂತಿಕೆಯಿಂದ ನಾನು ಇಂಥ ಸಮಾಜ ಸೇವೆಯಲ್ಲಿ ಸುಮಾರು 30 ವರ್ಷದಿಂದ ನಾನು ತೊಡಗಿಕೊಂಡಿದ್ದೀನಿ. ನನ್ನ ಜೊತೆಯಲ್ಲಿ ವೆನ್ನಿಲಾ ಮೇಡಮ್ ತಾಯಿ ಸಮಾನ. ನನಗೆ ಸುಮಾರು 25 ವರ್ಷದಿಂದ ನಾವಿಬ್ಬರು ಒಡನಾಡಿಗಳು. ಈಗ ತಾನೇ ಮುನಿಯಪ್ಪ ಸರ್ ಇದ್ರು, ಯಾಕೋ ಅವರು ಹೊರಟುಬಿಟ್ರು. ಅವರು ನಮಗೆ ಇದಕ್ಕೆ ಮಾರ್ಗದರ್ಶಕರು. ಏನಾದರೂ ಒಂದು ಸೇವೆ ಸಲ್ಲಿಸಬೇಕಾದ್ರೆ ಗುರು ಬೇಕು, ಗುರು ಜೊತೆಗೆ ವಿದ್ಯೆನೂ ಬೇಕು, ವಿದ್ಯೆ ಜೊತೆಗೆ ನಾವು ವಿನಯವಾಗಿ ನಡ್ಕೊಳ್ಳುವಂಥ ದಾರಿನೂ ಬೇಕು ಅಂತ ತಿಳಿಸ್ಕೊಂಡಂಥ ಗುರುಗಳು ಸಹ ಈ ವೇದಿಕೆಗೆ ಬಂದಿದ್ರು. ಏನು ಮಹಿಳಾ ಸಮಾಜ ಜಯಂತಿ ಸೇವಾ ಟ್ರಸ್ಟ್ನಲ್ಲಿ ಸತತವಾಗಿ 2ನೇ ವರ್ಷ ನಾನು ಜೊತೆಯಲ್ಲಿ ಅವ್ರ ಜೊತೆಲಿ ಬರ್ತಾ ಇದ್ದೀನಿ. ಇದು ಉತ್ತಮವಾಗಿ ಬೆಳಿಬೇಕು. ಇದಕ್ಕೆ ಯಥೇಚ್ಛವಾಗಿ ಸಹಕಾರ ಬೇಕು. ಹೆಣ್ಣು ಮಕ್ಕಳು ಉತ್ತಮ ವೇದಿಕೆಗೆ ಬರಬೇಕು. ಯಾಕೆಂದ್ರೆ ನಾವು
ಯಾವ ರೀತಿ ಆಗ್ಬಿಟ್ಟಿದ್ದೀವಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಇನ್ನ ನಾವು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ. ಸೌಜನ್ಯ ಕೇಸ್ ಇರ್ಬೋದು, ಮತ್ತೆ ಈ ದೇಶದ ತುದಿಯಲ್ಲಿರುವಂತಹ ಆ ಹೆಣ್ಣು ಮಕ್ಕಳು ಬೀದಿಲಿ ಏನು ಮೆರವಣಿಗೆ ಮಾಡಿದ್ರು ಆ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡ್ಸಕ್ಕಾಗಿಲ್ಲ. ನಾವು ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ನಾವು ಇನ್ನೂ ಸಹ ಚಾಲನೆ ಇಟ್ಕೊಂಡಿದ್ದೀವಿ. ಆ ಅನಿಷ್ಟ ಪದ್ಧತಿಗಳು ನಾವು ತೊಡಗಿಸ್ಬೇಕಾದ್ರೆ ನಮ್ಮ ಮಕ್ಕಳನ್ನ ಮನೆಯಲ್ಲಿ ಕಟ್ಟಾಕೋಕ್ ಬಿಡಬೇಕು. ಅವರಿಗೆ ಉತ್ತಮ ವೇದಿಕೆಯಲ್ಲಿ ನಿಂತು ಜನಗಳ ಮುಂದೆ ನಿಂತು ಮಾತಾಡೋದು ಕಲಿಸ್ಬೇಕು. ಮತ್ತೆ ಸಂಸ್ಕೃತಿಯನ್ನು ಬೆಳೆಸ್ಬೇಕು. ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಏನ್ ಮಾಡ್ತಾ ಇದ್ರು, ತಂದೆ ಏನ್ ಮಾಡ್ತಾ ಇದ್ರು, ಇವಾಗ ಏನಿಲ್ಲ, ಚಿಕ್ಕ ಮಗು ಕೂಡ ಮೊಬೈಲ್ ಕೊಟ್ಬಿಟ್ರೆ ಸಾಕು, ಊಟ ತಿಂತಾ ಇರ್ತದೆ. ಅಷ್ಟು ಫಾಸ್ಟ್ ಆಗ್ಬಿಟ್ಟಿದೆ ವಿಜ್ಞಾನ. ಆದ್ರೆ ವಿಜ್ಞಾನದ ಜೊತೆಗೆ ಈ ಭಾರತ ದೇಶದ ಇತಿಹಾಸ ನಾವು ಜೊತೆ ತಗೊಂಡು ಹೋಗ್ಬೇಕಲ್ವಾ? ಅದು ನಮ್ಮ ಕರ್ತವ್ಯ, ಹೆಣ್ಣು ಮಕ್ಕಳ ಕರ್ತವ್ಯ. ನಿಜವಾಗ್ಲೂ ಇವತ್ತಿನ ದಿವಸ ಈ ಸಮಾಜನ ತಿದ್ದಬೇಕು, ಈ ಸಮಾಜನ ಒಳ್ಳೆ ದಾರಿ ತರಬೇಕಾದ್ರೆ ನಿಮ್ಮ ಕೈಲಿದೆ ಅಂತೇಳಿ ಏನು ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಹಿರಿಯರಾದ ಸಲಮನ್ ಸಾರು. ತುಂಬಾ ಕಷ್ಟಜೀವಿ. ನಾನು 2 ವರ್ಷ ಅವ್ರ ಜೊತೆಲಿದ್ದೀನಿ. ತುಂಬಾನೇ ನಮ್ಮಂತರ ಖಂಡಿತವಾಗಿ ಈ ಕೆಲಸನೇ ಬೇಡಪ್ಪ ಅಂತ ಆರಾಮಾಗಿ ನಮ್ಮ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಹಾಕ್ಬಿಡ್ತಿದ್ವಿ. ಆದ್ರೆ ಆ ವ್ಯಕ್ತಿ ಈ ವೇದಿಕೆಯಲ್ಲಿ ನಾನು ಹೇಳ್ತೀನಿ, ಆ ವ್ಯಕ್ತಿ ಇರೋ ತನಕನೂ ಏನು ಜಯಂತಿ ಸೇವಾ ಟ್ರಸ್ಟ್ ಕಾರ್ಯಕ್ರಮಗಳು ಮಾಡ್ತದೆ, ಅವ್ರಿಗೆ ಹೆಗಲು ಕೊಟ್ಟು ನಾನು ಅವ್ರ ಜೊತೆ ನಿಲ್ತೀನಿ. ಏನೇ ಕಾರ್ಯಕ್ರಮ ಮಾಡಲಿ ಅವ್ರ ಜೊತೆ ಸದಾ ಅವ್ರ ಜೊತೆ ನಿಂತು ನಿಮ್ಮೆಲ್ಲರ ಆಶೀರ್ವಾದ ಏನು ನನ್ನ ತಾಯಿನ ಕಳ್ಕೊಂಡಿದ್ದೀನಿ, ಆ ತಾಯಿನ ನಿಮ್ಮೇಲೆ ನಾನು ಪಡ್ಕೊಂಡಿದ್ದೀನಿ, ಆ ಇದರಿಂದ ನಿಮ್ ಸೇವೆ ಮಾಡ್ತೀನಿ ಅಂತೇಳಿ ಮಾತನಾಡ್ತಾ ಮಾಡಕ್ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾಡ್ತೀನಿ. ವಸಂತ ಕಾಲದ ಪ್ರಥಮ ಕುಟುಂಬವು ಪ್ರೇಮ ಸಂಗತಿಗಳು. ವಸಂತ ಕಾಲದ ಪ್ರಥಮ ಕುಟುಂಬವು ಪ್ರೇಮ ಸಂಗತಿಗಳು. ಹೂವಿನ ತೇರಗೆ ಮೆರೆಯುತ್ತ ದೇವ ಕನ್ನಿಗೆಯೋ
ಜಗತ್ತಿಗೆ ಈ ಕೋಪಯಕ್ಕೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇಳೋ ಚಿನ್ನ ನಿಯಮಕ್ಕೆ ಬದ್ಧರಾಗಿ ಸಮಾಜದಲ್ಲಿ ಕೆಲವು ನೋವು ಅವಮಾನಗಳನ್ನು ಸಹಿಸ್ತಾ ಬರ್ತಾರೆ. ಅವರ ಸಾಧನೆ ಕಡೆಗೆ ದಾಪು ಹೆಜ್ಜೆ ಹಾಕ್ತಾರೆ. ಇದೇ ತರಹ ಟ್ರಾನ್ಸ್ಜೆಂಡರ್ಗೆ ಜೀವನೋಪಾಯದ ಬಗ್ಗೆ ಹಾಗೂ ಸಮಾನತೆ ಬಗ್ಗೆ ಪರಿಹಾರ ಕೋರುತ್ತಾ, ಪರಿಹಾರ ಹುಡುಕುತ್ತಾ ಒಂದು ಸ್ಥಾನಮಾನ ಕೊಡಿಸುವ ಬಗ್ಗೆ ತಮ್ಮ ಜೀವಮಾನ ಹೋರಾಟಕ್ಕೆ ಸೀಮಿತಗೊಳಿಸಿರುವ ನಿಮ್ಮ ಭಾವನೆಗಳನ್ನ ಪರಿಹರಿಸಿ ಇದ್ದಾರೆ. ಹಾಗೆ ಇವರು ಅಭಿನಯ ಡಬ್ಬಿಂಗ್ಗಳನ್ನ ಮಾಡಿ ನಮ್ಮ ಹಿರಿಯ ನಟಿ, ಹಿರಿಯ ಕಲಾವಿದೆ ನಮ್ಮೊಂದಿಗಿದ್ದಾರೆ. ನಿಜವಾದ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ. ಯಾಕೆ ಅಂದರೆ ನಮ್ಮವರು ನನ್ನನ್ನು ಗುರುತಿಸಿದ್ದಾರೆ, ನನ್ನನ್ನು ನಮ್ಮವರು ಗೌರವಿಸ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಮುಖ್ಯ. ಏನಂದರೆ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆಸಿದ್ದೀರಿ, ಮಹಿಳೆಯರನ್ನು ಗುರುತಿಸಿದ್ದೀರಿ, ಗುರುತಿಸ್ತಾ ಇದ್ದೀರಿ, ಇನ್ನು ಮುಂದೆ ಗುರುತಿಸ್ತೀರಿ. ಇದು ಅವಿರತವಾಗಿ ನಡೆಯಲಿ. ಯಾಕೆಂದರೆ ಹೆಣ್ಣುಮಕ್ಕಳು ನಾನು ಮುಂದೆ ಬರಬೇಕು ಅಂತ ಬರೋದು ತುಂಬ ಕಡಿಮೆ. ಎಲೆಯ ಮರೆಯ ಹೂವಿನ ಹಾಗೆ ಹಿಂದೆಯೇ ಪರಿಮಳ ಬೀರ್ತಾ ಇರ್ತಾರೆ. ಅದನ್ನು ಗುರುತಿಸಿ ಗಂಡು ಮಕ್ಕಳು ಮುಂದೆ ತರಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಮುಂದಿನ ಹೆಜ್ಜೆ ದೃಢವಾದದ್ದನ್ನು ಇಟ್ಟು ತಮ್ಮ ಮುಂದಿನ ಪೀಳಿಗೆಯನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ಹೆಣ್ಣು ಮಕ್ಕಳು
ಕಲಾ ಸರಸ್ವತಿ ಅಂತ ಹೇಳಿ ನಮ್ಮ ಜಯಂತಿ ಸೇವಾ ಸಮಿತಿಯವರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಲಿಟರಲಿ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸುಮಾರು ವರ್ಷಗಳನ್ನ ಈ ಸಂಸ್ಥೆಯನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆದರೂ ಅವರು ಅವರ ಧೈರ್ಯ, ಅವರ ಒಂದು ಸ್ಥೈರ್ಯ, ಅವರ ಒಂದು ಕಾಳಜಿ ನೋಡಿದ್ರೆ ನಿಜವಾಗ್ಲೂ ನಮಗೂ ಸ್ವಲ್ಪ ಜಲಸ್ ಬರುತ್ತೆ. ಯಾಕಂತಂದರೆ ಅವ್ರು ಈ ಒಂದು ಸ್ಥಿತಿಯಲ್ಲಿ ಅವರು ಇಂಥ ಕಲಾವಿದರುಗಳನ್ನ ಎಲ್ಲೆಲ್ಲಿ ಹುಡುಕ್ತಾರಪ್ಪ ಅಂತ ನಾನು ಎಷ್ಟೋ ವೇದಿಕೆಗಳಲ್ಲಿ ನೋಡಿದ್ದೀನಿ ನಾನು. ಆದರೆ ಇಂಥ ಮುತ್ತು ರತ್ನಗಳನ್ನ ಹುಡುಕಿ ತೆಗೆದಿರ್ತಕ್ಕಂಥ ವೇದಿಕೆ ಸ್ವಲ್ಪ ಕೆಲವಿದೆ. ಅದರಲ್ಲಿ ಈ ನಮ್ಮ ಜಯಂತಿ ಸೇವಾ ಸಮಿತಿ ಟ್ರಸ್ಟು ತುಂಬ ಅದಕ್ಕೆ ಬಾಧ್ಯರಾಗುತ್ತೆ. ದಯಮಾಡಿ ಆ ಜಯಂತಿ ಸೇವಾ ಸಮಿತಿ BK ಪದ್ಮ ಅವರು ವೀರ ಮಹಿಳೆ ಅನ್ನೋ ಒಂದು ಬಿರುದುಗಳಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ರೇಣುಕಾ ಮೇಡಮ್ ಅವರು ಸಹ ವೀರ ಮಹಿಳೆ ಅನ್ನೋ ಒಂದು ಬಿರುದನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇಂಡಿಯಾ ಅಂಬೇಡ್ಕರ್ ಕಲಾರತ್ನ ಅನ್ನೋ ಬಿರುದನ್ನ ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ. ನಟಿಯರಿಗೆ ಸನ್ಮಾನ ಮಾಡಿದ್ದಾರೆ, ಹೇಗೆ ಅನ್ಸುತ್ತೆ? ಜಯಂತಿ ಸೇವಾ ಟ್ರಸ್ಟ್ ಅವರು ಸತತವಾಗಿ ಒಂದು 18 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಈ ಒಂದು 2-3 ವರ್ಷಗಳಿಂದ ನಾವು ಸ್ವಲ್ಪ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಸಹ ಅವ್ರ ಜೊತೆ ಸೇರಿಕೊಂಡಿದೆ. ಏನು ಹೆಣ್ಣುಮಕ್ಕಳು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾರೆ, ಹೆಣ್ಣುಮಕ್ಕಳು ಒಂದು ರೀತಿ ಎಲೆಮರೆಕಾಯಿ ಥರ ಅವ್ರಿಗೆ ಜನ ಪ್ರೋತ್ಸಾಹ ಕಡಿಮೆ ಆಗಿದೆ. ಈಗ ತಾನೇ ಒಂದು ಹಿರಿಯ ನಟರು ಕಲಾವಿದರು ಒಂದು ಮಾತನ್ನ ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ನಾವು ಸಮಾಜದಲ್ಲಿ ತಪ್ಪು ಕಲ್ಪನೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಅನ್ನಿಸುತ್ತೆ. ತಿಳ್ಕೊಬೇಕಾರೋದು ಸಾವಿರಾರಿದೆ, ಆದರೆ ಕೆಲವು ಮಾತ್ರ ಚಾಲ್ತಿಗೆ ಬರ್ತವೆ. ಇನ್ನೆಲ್ಲ ಸಹ ಎಲೆಮರೆಕಾಯಿ ಥರ ಎಲ್ಲರೂ ಸಹ ಆ ರೀತಿ ಆಗ್ತಾ ಇರೋದು ತುಂಬ ವಿಷಾದಕರ ಸಂಗತಿ. ಇನ್ನು ಮುಂದಾದ್ರೂ ಮಹಿಳಾ ಮಣಿಗಳಿಗೆ ನಾವು ಗೌರವ ಕೊಡೋದನ್ನು ಕಲ್ತ್ಕೊಬೇಕು. ಈ ನಾಡು, ಈ ಮಣ್ಣು, ಈ ಭೂಮಿ, ಈ ಸಂಸ್ಕೃತಿನೇ ಹೆಣ್ಣು ಮಕ್ಕಳ ಸಂಸ್ಕೃತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಸುಭಿಕ್ಷವಾಗಿ ಈ ದೇಶ ಮುಂದುವರುತ್ತೆ ಅನ್ನೋದನ್ನು ನಮ್ಮ ಈ ಪೂರ್ವಿಕರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಸಹ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮತ್ತು ಕ್ರೀಡೆಯಲ್ಲಿರ್ಬೋದು, ಯಾವುದೇ ರಂಗದಲ್ಲೂ ಸಹ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ಸಮಾಜ ಮಾಡಬೇಕು. ಇನ್ನು ಮುಂದಾದರೂ ಸಮಾಜ ಅದನ್ನು ಮಾಡ್ತದೆ ಅಂತ ನಾವು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಅನ್ನಿಸ್ಕೊಳುತ್ತೆ. ಮುಂದಿನ ದಿವಸಗಳಲ್ಲಿ ಏನು ಜಯಂತಿ ಸೇವಾ ಟ್ರಸ್ಟ್ ಅವರು
ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಬೆನ್ನೆಲುಬಾಗಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಸದಾ ಅವ್ರ ಜೊತೆಯಲ್ಲಿರುತ್ತೆ. ಹೆಣ್ಣು ಮಕ್ಕಳ ಕಾರ್ಯಕ್ರಮ ಎಲ್ಲೇ ಸಹ ನಡೀಲಿ, ಯಾರೇ ಸಹ ಕಾರ್ಯಕ್ರಮಗಳು ಮಾಡಿದ್ರೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ತನ್ನ ಶಕ್ತಿ ಮೀರಿ ಅವರು ಸಹಾಯ ಮಾಡಿ ಹೆಣ್ಣು ಮಕ್ಕಳನ್ನ ಮುಂದಿನ ಪೀಳಿಗೆಗೆ ಏನು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆಯುತ್ತೆ ಅಂತ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ. ಆದರೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವೊಂದು ಮನವಿ ಕೊಡ್ತೀವಿ. ಹೆಣ್ಣು ಮಗು ಹುಟ್ಟಿದ ಮೇಲೆ ಎಷ್ಟಾದರೂ ಓದಲಿ, ಯಾವ ಡಿಗ್ರಿ ತಗೊಂಡ್ಲಿ ಮತ್ತು ಮೆಡಿಕಲ್ ಆಗ್ಬೋದು, ಯಾವುದೇ ಸ್ಥಾನಕ್ಕೆ ಹೋದರೂ ಸಹ ಉಚಿತವಾಗಿ ಕೊಡಬೇಕು. ಆಗ ತಾನೇ ನಾವು ಹೆಣ್ಣುಮಕ್ಕಳಿಗೆ ಗೌರವ ಸಲ್ಲಿಸೋಕ್ಕಾಗುತ್ತೆ ಅಂತ ನನ್ನ ಅನಿಸಿಕೆ. ಜೊತೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಗೌರವ ಯಾರೇ ತಂದರೂ ಸಹ ಅವ್ರು ಎಂಥೋ ದೊಡ್ಡ ವ್ಯಕ್ತಿ ಆದ್ರೂ ಸಹ ನಮ್ಮ ಸಮಾಜ ಅವ್ರನ್ನ ಧಿಕ್ಕರಿಸಬೇಕು. ಮೊದಲಿಗೆ ನಾವು ಧಿಕ್ಕರಿಸಬೇಕು. ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಕಳಂಕ ತರುವಂಥ ಒಂದು ಸಂಗತಿ ಅಂದರೆ ಸೌಜನ್ಯ ಕೇಸ್ ಇರ್ಬೋದು. ಭಾರತ ದೇಶದಲ್ಲಿ ಒಂದು ಕಳಂಕ ತರುವಂಥ ಕೇಸ್ ಅಂದರೆ ನಾವು ಮಣಿಪುರದಲ್ಲಿ ಏನು ನೋಡ್ತಾ ಇದ್ದೀವಿ, ಅದು ನಿಜವಾಗೂ ನಾವು ತಲೆ ತಗ್ಸೋಂಥ ಕೆಲಸ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಜನಗಳಿಗೆ ಸತ್ಯಾಂಶ ಹೇಳುವಂಥದ್ದು ಕಲ್ತ್ಕೊಬೇಕು. ಸತ್ಯ ಯಾವತ್ತು ಈಚೆ ಬರುತ್ತೋ ಆವತ್ತು ಖಂಡಿತವಾಗೂ ಕಹಿಯಾಗೆ ಕಾಣ್ಬೋದು ಸತ್ಯ. ಆದರೆ ಸತ್ಯ ಇವತ್ತಲ್ಲ ನಾಳೆ ಈಚೆ ಬರ್ತದೆ. ಈಚೆ ಬಂದಾಗ ಇಡೀ ಸಮಾಜದಲ್ಲಿ, ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ತಲೆ ತಗ್ಸುವಂಥ ಕೆಲಸ ಆಗಬಾರ್ದು. ಆದ್ದರಿಂದ ಕೇಂದ್ರ ಸರ್ಕಾರ ಇದು ಬಂದು ಮಣಿಪುರದ ವಿಷಯದ ಬಗ್ಗೆ ಗಮನ ಹರಿಸ್ಬೇಕು, ಕೂಡಲೇ ಗಮನ ಹರಿಸ್ಬೇಕು. ನಮ್ಮ ಪ್ರಧಾನಿಗಳು ಎಲ್ಲ ದೇಶಕ್ಕೂ ಹೋಗಿ ಬರ್ತಾ ಇದ್ದಾರೆ, ಆದರೆ ಪಕ್ಕದಲ್ಲಿರುವಂಥ ಮಣಿಪುರಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಅವ್ರು ನಮ್ಮ ಮಕ್ಕಳಲ್ವಾ, ನಮ್ಮ ದೇಶದಲ್ಲಿ ಹಿಡಿದ ಹೆಣ್ಮಕ್ಳಲ್ವಾ? ಆ ಹೆಣ್ಮಕ್ಳು ನೋವಾಗಿದೆ, ನಿಮ್ಗೆ ನೋವಾಗಿದೆ, ನಿಮ್ಮ ಮನೇಲಿರೋ ಹೆಣ್ಮಕ್ಳು ನೋವಾಗಿದೆ, ನೀವು ಸುಮ್ಮನೆ ಇರ್ತಿದ್ರಾ? 1.5-2 ವರ್ಷ ಆಯ್ತಪ್ಪ, ಇನ್ನೂ ಸಹ ನೀವು ಮಣಿಪುರಕ್ಕೆ ಹೋಗಿ ಆ ಜನಗಳು ಆ ಸ್ವಾಂತಾನ ಹೇಳಿ ಆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಆ ಜನಗಳಿಗೆ ಸಮಾಜನ ಕಟ್ಟೋ ಕೆಲಸನ ಮಾಡಿಲ್ಲ ಅಂದರೆ ಇನ್ನು ಇಡೀ ದೇಶದಲ್ಲಿ ಏನು ಮಾಡೋಕ್ಕಾಗುತ್ತೆ, ಇಡೀ ಪ್ರಪಂಚದಲ್ಲಿ ಏನು ಮಾಡೋಕ್ಕಾಗುತ್ತೆ? ಅದೇ ರೀತಿಯೇ ರಾಜ್ಯ ಸರ್ಕಾರ ಸಹ ಸೌಜನ್ಯ ಕೇಸಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗಬಾರ್ದು. ಅದನ್ನು ಸಂಬಂಧಪಟ್ಟವ್ರನ್ನ ಮಂಪುರ ಪರೀಕ್ಷೆಗೆ ಒಳಪಡಿಸ್ಬೇಕು. ಆಗ ಮಾತ್ರ ಸತ್ಯ ಈಚೆ ಬರುತ್ತೆ. ಆಗ ಸಮಾಜಕ್ಕೂ ಒಂದು ಭಯ ಸೃಷ್ಟಿ ಆಗುತ್ತೆ. ಏನು ನಮ್ಮ ಹೆಣ್ಣುಮಕ್ಕಳಿಗೆ ಗೌರವ ಕೊಡ್ತಾ ಇಲ್ಲ, ಆ ಗೌರವ ಹೆಚ್ಚುತ್ತೆ ಅಂತ ನಾನು ಇವತ್ತು ದಿವಸ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡಿಕೊಳ್ತೀವಿ. ಸೌಜನ್ಯ ಕೇಸ್ನ ರಾಜ್ಯ ಸರ್ಕಾರ ನಿಭಾಯಿಸಬೇಕು, ಮಣಿಪುರ ಕೇಸ್ನ ಕೇಂದ್ರ ಸರ್ಕಾರ ನಿಭಾಯಿಸಬೇಕು. ಈ ಮಹಿಳಾ ದಿನಾಚರಣೆ ದಿವಸ ನಾವೆಲ್ಲರೂ ಸಹ ಮಹಿಳೆಯರ ಪರವಾಗಿ ನಾವು ಒಂದು ಒತ್ತಾಯನ ಮಾಡ್ತಾಯಿದ್ದೀವಿ. ಇದೆಲ್ಲರೂ ಸಹ ಮಾಡಬೇಕು ಅಂತೇಳಿ ನಾವು ರಾಜ್ಯನ ಮತ್ತು ಕೇಂದ್ರ ಸರ್ಕಾರ ನಾವು ಕೇಳ್ಕೊತೀವಿ. ಸರ್, ಹೆಣ್ಣು ಮಕ್ಕಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಉಚಿತ ಶಿಕ್ಷಣ, ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರು ಉಚಿತ ಶಿಕ್ಷಣ ಕೊಡಬೇಕು ಅನ್ನೋದು ನಿಮ್ಮ ಖಂಡಿತ. ಅದು ಸ್ಪೆಸಿಫಿಕ್ ಆಗಿ ನಾವು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಹೆಣ್ಣು ಮಕ್ಕಳು ಯಾವುದೇ ಸ್ಥಾನಕ್ಕೆ ಹೋದರೂ ಸಹ ಅವ್ರಿಗೆ ಗೌರವ ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ, ಈ ದೇಶದ ಮಣ್ಣಿನ ಕರ್ತವ್ಯ ಅದು. ಆದ್ದರಿಂದ ಎಂಥ ವಿದ್ಯಾಭ್ಯಾಸ, ಯಾವುದೇ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೂ ಸಹ ಹೆಣ್ಣು ಮಗು ನಮ್ಮ ದೇಶದ ಆಸ್ತಿ, ಹೆಣ್ಣು ಮಗು ನಮ್ಮ ರಾಜ್ಯದ ಆಸ್ತಿ, ಹೆಣ್ಣು ಮಗು ನನ್ನ ಮನೆಯ ಆಸ್ತಿ ಅನ್ನೋ ಥರ ನಾವು ಕಂಡಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡೋಕ್ಕಾಗುತ್ತೆ. ಜೊತೆಗೆ ನಾವು ಹೆಣ್ಣು ಮಕ್ಕಳಿಗೆ ಒಂದು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಚುನಾವಣೆಗಳು ಬಂದಾಗ ಎಚ್ಚೆತ್ಕೊಬೇಕಾಗಿರೋದು ಮೊದಲು ನೀವು ಹೆಣ್ಣು ಮಕ್ಕಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಮತದಾನ ಕೊಡಬೇಕಾದ್ರೆ ಎಲ್ಲಿ ಸಮಾಜ ದಾರಿ ತಪ್ಪುತ್ತೋ, ಎಲ್ಲಿ ಅಧಿಕಾರಿಗಳು ದಾರಿ ತಪ್ತಾರೋ, ಎಲ್ಲಿ ರಾಜಕೀಯದ ವರ್ಗ ದಾರಿ ತಪ್ತಾ ಆ ಸರಿದಾರಿಗೆ ಹೆಣ್ಣುಮಕ್ಕಳು ಖಂಡಿತವಾಗೂ ತರ್ತಾರೆ ಅಂತ ಅವ್ರ ವಿಶ್ವಾಸ ಇಟ್ಕೊಂಡು ಇಡೀ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಹೆಣ್ಣುಮಕ್ಕಳಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಾದರೂ ಹೆಣ್ಮಕ್ಳು ಬುದ್ಧಿವಂತರಾಗಿ ವಿದ್ಯಾವಂತರಾಗಿದ್ದೀರಾ, ನೀವು ಬುದ್ಧಿವಂತರಾಗಿದ್ದೀರಾ, ಸಮಾಜನ ತಿದ್ದಬೇಕಾದ್ರೆ ಮೊದಲಿಗೆ ನೀವೇ ಮುಂದೆ ಬರಬೇಕು ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಇವತ್ತು. ಸರ್, ಅಂತ ಕಾರ್ಯ ಮಾಡೋದಂಥವ್ರು ಮೊದಲನೇಗೆ ಗುರು ಯಾರಂದ್ರೆ ಎಲ್ಲರೂ ಹೇಳ್ತಾರೆ ನನಗೊಬ್ರು ಗುರು ಇದ್ದಾರೆ ಅಂತ. ಮೊದಲನೇ ಗುರು ತಾಯಿ, ಆಮೇಲೆ ಮುಖ್ಯ ಗುರು ಎಲ್ಲ ಬರ್ತಾ ಇರ್ತಾರೆ. ತಾಯಿನೇ ಮೊದಲನೇ ಗುರು. ಆ ಗುರುನ ಹಿಂದೆ ನಾವು ಮಾತನ್ನು ಕೇಳ್ಕೊಂಡು ನಡೆದ್ರೆ ನಿಜವಾಗೂ ನಾವು ಒಂದು ಗುರಿ ಮುಟ್ತೀವಿ ಅಂತ ಒಂದು ಗುರಿ ನಮ್ಮಲ್ಲಿ ಇಟ್ಕೊಂಡು ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ, ಇಲ್ಲಿ ಭಾರಿ ಸಂತೋಷ ಆಯಿತು. ಇವತ್ತು ತುಂಬ ತಡ ಆಗಿದೆ, ಆದ್ರೂ ಭಾರಿ ಸಂತೋಷವಾದ ಕಾರ್ಯಕ್ರಮನ ಮಾಡಿದ್ದಾರೆ. ಜಯಂತಿ ಟ್ರಸ್ಟ್ ಮುಖಾಂತರವಾಗಿ ಎಲ್ಲರಿಗೂ ನನ್ನ ಆ ಟೀಮ್ಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಜೈ ಭೀಮ್, ಜೈ ಭಾರತ್.